ನೋಡಿದ್ದೇನೆ, ಸುತ್ತಮುತ್ತ ಹುಡುಕಿದ್ದೇನೆ, ಅತ್ತ ಇತ್ತ ಅರಸಿಯೇ ಅರಸಿದ್ದೇನೆ, ಮತ್ತ ಮತ್ತ ಹೋಗಿದೆ ಮನ ಬೇಸತ್ತ, ಹೋಗಿದೆ ಮನ ಬೇಸತ್ತ. ಕಣ್ಣು ಕೆಂಪಗಾಗಿವೆ ಅತ್ತ ಅತ್ತ, ಆದರೂ ಸಿಗಲಲ್ಲದು, ಆದರೂ ಸಿಗಲಲ್ಲದು ಕಳೆದು ಹೋದ ಗುರುದೇವರೆಂಬ ಆಧ್ಯಾತ್ಮದ ಮುತ್ತ. ಆದರೂ ಸಿಗಲಲ್ಲದು ಕಳೆದು ಹೋದ ಗುರುದೇವರೆಂಬ ಆಧ್ಯಾತ್ಮದ ಮುತ್ತ. ಸಿಕ್ಕರೆ ನಗುತ್ತದೆ ಜಗವೆಲ್ಲ, ಸಿಕ್ಕರೆ ನಗುತ್ತದೆ ಜಗವೆಲ್ಲ, ಕಳೆದುಕೊಂಡರೆ ಅಳುತ್ತೇವೆ ನಾವೆಲ್ಲ. ಆದರೆ ಗುರುದೇವ, ಆದರೆ ಗುರುದೇವ ನೀವು ನಗಲೂ ಇಲ್ಲ, ಸಂತೋಷಿಸಲೂ ಇಲ್ಲ. ಗುರುದೇವ ನೀವು ನಗಲೂ ಇಲ್ಲ, ಸಂತೋಷಿಸಲೂ ಇಲ್ಲ. ಕಾರಣ ಕಳೆದುಕೊಳ್ಳಲು ನಿಮ್ಮಲ್ಲಿ ಏನೂ ಇಲ್ಲ, ಕಳೆದುಕೊಳ್ಳಲು ನಿಮ್ಮಲ್ಲಿ ಏನೂ ಇಲ್ಲ, ನಗಲು ನಿಮ್ಮಲ್ಲಿ ಏನೂ ಇಲ್ಲ. ಇನ್ನು ಪೂಜ್ಯ ನಡೆದಾಡುವ ದೇವರಿಗೆ ಹಣಿಮಣಿದು ನಮಸ್ಕರಿಸುತ್ತಾ ಅವರನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಸಂಗಮೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಂಥ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯನಾಗಿ ಆಗಮಿಸಬೇಕನ್ನೋ ದಿನಕ್ಕೆ ಮನ್ನಣೆ ಇಟ್ಟು ಆಗಮಿಸಿದ್ದೇನೆ. ಮೊದಲಿಗೆ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಬಹುಶಃ ವೇಳಾಮಿತಿ ಹಾಕಿದ್ದಾರೆ, ಹಾಗಾಗಿ ಹೆಚ್ಚಿಗೆ ಏನು 7-8 ನಿಮಿಷ. ಯೋಗ ಅನ್ನೋದು ಭಾರತೀಯರ ಬಹುದೊಡ್ಡ ಕಾಣಿಕೆ, ಇಡೀ ಜಗತ್ತಿಗೆ ಕೊಟ್ಟಂತ ಬಹುದೊಡ್ಡ ಕಾಣಿಕೆ. ಯೋಗ ಜೀವನ ನಾವು ಭೋಗ ಜೀವನ ಅಂತ ಕರೀತೇವೆ. ಭೋಗ ಜೀವನ ನಮ್ಮ ಲೌಕಿಕದ್ದು, ಯೋಗ ಜೀವನ ಅಲೌಕಿಕದ್ದು. ಯೋಗ ಅಂದ್ರೆ ಸಂಸ್ಕೃತ ಹೇಳ್ತಾರೆ ಸಮಾಧಿ ಅಂತ. ಯೋಗ ಅಂದ್ರೆ ಸಮಾಧಿ. ಸಮಾಧಿ ಅಂದ್ರೆ ಏನು? ಹಾಗಾದ್ರೆ ಅಂದ್ರೆ ಸುಮ್ಮನೆ ಇರೋದು. ಸಮಾಧಿ ಅಂದ್ರೆ ಸುಮ್ಮನೆ ಇರೋದು, ಏನನ್ನೂ ವಿಚಾರಿಸದೆ, ಯಾವುದನ್ನ ವಿಚಾರಿಸದೆ ನಿಶ್ಚಲ ಸ್ಥಿತಿಯಲ್ಲಿ ಇರುವುದೇ ಯೋಗ ಅಂತ. ಅದಕ್ಕೆ ಅಪ್ಪಾಜಿಯವರು ಹೇಳ್ತಿದ್ರು, ಬದುಕು ಏನಾಗಬೇಕಂದ್ರೆ ಯೋಗ ಆಗಬೇಕು, ಬದುಕು ಯೋಗ ಆಗಬೇಕು, ಭೋಗದಿಂದ ಯೋಗದೆಡೆಗೆ ನಾವು ಸಾಗಬೇಕು ಅಂತ ಅವರು ಪ್ರತಿಯೊಂದು ವಚನದಲ್ಲಿ ಪ್ರವರ್ತನ ಕಾಲದಲ್ಲಿ ಹೇಳ್ತಾ ಇದ್ರು. ಈ ಭೋಗ ಜೀವನದಲ್ಲಿ ನಾವು ಸುಖವನ್ನು ಅರಿಸಿದ್ದೇವೆ. ಅದಕ್ಕೆ ಅಲ್ಲಂಪುರಗಳು ಹೇಳ್ತಾನೆ, ಹೆಣ್ಣು ಹಣ್ಣು ಮಣ್ಣು ಮೆಚ್ಚಿ ಕೆಟ್ಟಿತ್ತು ಈ ಲೋಕ. ಈ ಲೋಕ ಕೆಡ್ಲಿಕ್ಕೆ ಕಾರಣ ಅಂದ್ರೆ ನಾವು ಭೋಗ ಜೀವನದಲ್ಲಿ ಅತಿಯಾದ ಆಸಕ್ತಿಯನ್ನ ತೊಡಗಿಸಿಕೊಂಡಿದ್ದೇವೆ. ನಮಗೆ ಸಿಕ್ಕ ವಸ್ತುಗಳಲ್ಲಿ ತೃಪ್ತಿ ಇಲ್ಲ, ಸಿಗದೆ ವಸ್ತುಗಳ ಕಡೆಗೆ ಆಸೆ ತಪ್ಪಿದ್ದಲ್ಲ. ಯಾವುದು ಸಿಗ್ತದೆ ಅದು ನಮ್ಗೆ ತೃಪ್ತಿ ಕೊಡೋದಿಲ್ಲ, ಯಾಕಂದ್ರೆ ತೃಪ್ತಿಯಿಂದ ಆ ವಸ್ತುವನ್ನು ನೋಡೋದಿಲ್ಲ. ಆ ತೃಪ್ತಿ ಸಿಗಬೇಕಾದ್ರೆ ನಮ್ಮದು ಯೋಗ ಜೀವನ ಆಗಲಿ, ಯೋಗ ಜೀವನ ಆಗಲಿ. ಬುದ್ಧ ಹೇಳ್ದ ಇದೇ ಮಾತನ್ನ, ಆದ್ರೆ ಅವನನ್ನ ಈ ಜಗತ್ತು ಒಂದು ದೃಷ್ಟಿಯಿಂದ ನೋಡ್ತು. ಏಷ್ಯಾದ ಬೆಳಕು ಅಂತ ಕರಿತೇವೆ. ಬಿದಿರೆಯವರು ಬರೀತಾರೆ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿರುವಾಗ ಇವನೊಬ್ಬ ಎದ್ದ. ಇಡೀ ಜಗತ್ತೆ ಅಜ್ಞಾನದಿಂದ ತೊಳ್ತಾ ಇರುವಾಗ, ಮಲಗಿಕೊಂಡಿರುವಾಗ ಬುದ್ಧ ಎದ್ದ. ಅದಕ್ಕೆ ಈ ಮಲಗಿರುವ ಜಗತ್ತನ್ನ ಎಚ್ಚರಗೊಳಿಸೋದಕ್ಕಂತ ಹೇಳಿ. ಆದ್ರೂ ನಾವು ಎಚ್ಚರ ಆಗಲೇ ಇಲ್ಲ. ಅವಾಗ ಹೇಳ್ದವ, ನಾವು ಯಾವುದನ್ನ ಬಯಲು ಅಂತ ಕರಿತೇವೆ, ಶರಣರು ಬೌದ್ಧರು ಶೂನ್ಯ ಅಂತ ಕರೀತಾರೆ. ಬಹುಶಃ ಇತ್ತೀಚೆಗೆ ದೊಡ್ಡ ಚರ್ಚೆಯಾದ ವಿಷಯ ಅಂದ್ರೆ ಶೂನ್ಯ ಅಂದ್ರೆ ಏನು ಅಂತ. ಬಹುಶಃ ಬರೆದಿದ್ದಾರೆ ಶೂನ್ಯ ನಾವು ಏನು ಪುಸ್ತಕ ಇದೆ, ಬಹುಶಃ ಅದನ್ನು ಓದಲು ಗೊತ್ತಾಗುತ್ತೆ ಶೂನ್ಯ ಅಂದ್ರೆ ಏನು. ಬಹಳ ಅದ್ಭುತವಾದ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ ಆಧುನಿಕ ತತ್ವಜ್ಞಾನಿಯಾಗಿದ್ದವರು. ಹಳೆಯ ತತ್ವಗಳಿಗೆ ಹೊಸ ಅರ್ಥವಿವರಣೆ ಕೊಡುವುದರಲ್ಲಿ ಬಹಳ ನಿಶ್ಚೀಮ. ಶೂನ್ಯ ಅಂದ್ರೆ ಅಲ್ಲಂತರೂ ಹೇಳ್ತಾರೆ ಏನು, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದೇ ಇಲ್ಲ. ಹೆಸರಿನಲ್ಲಿ ಬಯಲು ಅಂತ. ಬಯಲು ನಿರಾಕಾರ. ಯಾವುದು ಬುದ್ಧ ಶೂನ್ಯ ಅಂತ ಕರೆದನೆ ಅದನ್ನ ನಾವು ನಿರಾಕಾರ ಬಯಲು ಅಂತ ಕರೀತಾರೆ ಶರಣರು. ಇತ್ತೀಚೆಗೆ ಹೇಳ್ತಾರೆ ಬುದ್ಧನ ಶೂನ್ಯ ಅಂದ್ರೆ ಏನೂ ಇಲ್ಲದಿರುವುದಕ್ಕೆ, ಏನೂ ಇಲ್ಲದಿರುವುದು.
ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಸಮುದ್ರದಲ್ಲಿ ಹಡಗು ಬರುವಾಗ, ಈಚೆ ಕಡೆ ಒಂದು ಹಡಗು ಹೋಗುವಾಗ ಹಡಗಿನಲ್ಲಿ ಯಾರಾದ್ರೂ ಇದ್ರೆ ಅದು ಬಂದು ನಮಗೆ ಏನಾದ್ರೂ ತೊಂದರೆ ಕೊಟ್ರೆ ನಾವು ಹಡಗಿನಲ್ಲಿದ್ದವರನ್ನೆಲ್ಲ ಹೊಡಿತೇವೆ, ಬಡಿತೇವೆ. ಯಾಕಂತ ಹೇಳಿದ್ರೆ ಹಡಗು ನಮಗೆ ತೊಂದರೆ ಕೊಡೋ ಕಾರಣ ಹಡಗಿನಲ್ಲಿದ್ದವರು ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಒಂದು ಖಾಲಿ ಹಡಗು ಬಂದು ನಮಗೆ ಟಚ್ ಆಗಿ ನಮಗೆ ತೊಂದರೆ ಕೊಟ್ಟರೆ ಯಾರನ್ನ ಹೊಡಿತೀರಿ ಅಂತ? ಯಾರನ್ನು ಹೊಡೆಯೋದು? ಶೂನ್ಯ. ಅದು ಶೂನ್ಯಕ್ಕೆ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಹಾಗೆ ಬದುಕು ಶೂನ್ಯ ಆಗಬೇಕು. ಬಹಳ ಜನ ಹೇಳ್ತಾರೆ, ಬಾಹುಬಲಿ ಅಂಗಡಿ ಹೆಚ್ಚಿನ ಮ್ಯಾಗ ಬಂದು ಇದು ವೀತರಾಗಾಯ ನಮಃ ಅಂತ ಹೇಳಿ. ನನಗೆ ಬಹಳಷ್ಟು ಜನ ಕೇಳಿದ್ರು, ಏನು ಸರ್ ವೀತರಾಗಾಯ ನಮಃ ಅಂದ್ರೆ? ವೀತರಾಗ ಅಂದ್ರೆ ಏನು ಅಂತ. ಬಹುಶಃ ಜೈನರ ದೊಡ್ಡ ತತ್ವ. ವೀತ ಅಂದ್ರೆ ರಾಗವೂ ಇಲ್ಲ, ಅನುರಾಗವೂ ಇಲ್ಲ, ರಾಗವೂ ಇಲ್ಲ, ಅನುರಾಗವೂ ಇಲ್ಲ, ವಿರಾಗವೂ ಇಲ್ಲ. ಅದೇ ಶೂನ್ಯ, ಅದೇ ಶೂನ್ಯ. ಬದುಕಿ ಹೇಗಾಗ್ಬೇಕಂದ್ರೆ ಇದ್ದು ಇಲ್ಲದಂತವರಾಗಿ. ಬಸವಣ್ಣ ಹೇಳ್ತಾರೆ, ಉಂಡು ಉಪವಾಸಿ ಬಳಸಿಯೂ ಬ್ರಹ್ಮಚಾರಿ. ಹಾಗೆ ಬದುಕಂದ್ರೆ ಊಟ ಮಾಡುವ ಅದು ಉಳ್ಳಾಡದವ್ರು ಹೆಂಗಿರುವಂತ ತೃಪ್ತನಾಗಿರು. ಆದ್ರೆ ನಾವು ತೃಪ್ತರಾಗಿರ್ಲಿಕ್ಕೆ ತಯಾರಿಲ್ವೇ? ಅದ ಭೋಗಕ್ಕೆ, ಈ ಪ್ರಾಪಂಚಿಕ ಭೋಗದಲ್ಲಿ ಸುಖವನ್ನು ಆರಿಸ್ತಾ ಇದ್ದೇವೆ. ಭಗವಂತನನ್ನ ಆರಿಸಲಿಕ್ಕೆ ಇಲ್ಲಿ ನಾವು ಕಾಣೋದಿಲ್ಲ. ಎಲ್ಲಿದ್ದಾನೆ ಭಗವಂತ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇದ್ದಾನೆ, ನಾವು ಇಲ್ಲಿ ಕಾಣ್ತಾ ಇಲ್ಲ. ನಾವು ಏನ್ ಕಾಣ್ತಂದ್ರೆ ಭೌತಿಕ ವಸ್ತುಗಳಲ್ಲಿ ಸುಖವನ್ನ ಅರಸುತ್ತಾ ಈ ಮನುಷ್ಯ ಹೊರಟಿದ್ದಾನೆ. ಇದೇ ದುಃಖಕ್ಕೆ ಮೂಲ ಕಾರಣ. ಬುದ್ಧ ಎಂದೂ ಹೇಳ್ದ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಹೌದಾ? ಅದಕ್ಕೆ ನಡುರಾತ್ರಿಯಲ್ಲಿ ಮಧ್ಯ ರಾತ್ರಿಯಲ್ಲಿ ಮನೆಯನ್ನು ಬಿಟ್ಟು ಹೊರಟು ಏನಕ್ಕೆ ಹೊರಟ ಬುದ್ಧ ಅಂದ್ರೆ ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಸಂಸಾರ ಬೇಸರಾಗಿ ಹೋಗಿಲ್ಲ ಬುದ್ಧ, ಬದುಕು ಬೇಸರಾಗಿ ಹೋಗಿಲ್ಲ ಬುದ್ಧ. ಮನೆ ಬಿಟ್ಟು ದೊಡ್ಡ ರಾಜನ ಮಗ 3 ಅರಮನೆ ಕಟ್ಟಿದ್ದ ತಂದೆ. ಮಳೆಗಾಲದಂದು, ಬೇಸಿಗೆಗಾಲದಂದು, ಚಳಿಗಾಲದಂದು ಮಗನಿಗೆ ಬೇಸರ ಆಗಬಾರ್ದಂತ ಹೇಳಿ ಕೊನೆಗೆ ಮುದ್ದಾದ ಹೆಂಡತಿ, ಪ್ರೀತಿಯ ಮಗ ಎಲ್ಲವನ್ನ ಬಿಟ್ಟು ಮಧ್ಯರಾತ್ರಿಯಲ್ಲಿ